ಅಲ್ಲಿ ಮಾತಾಡಿದ್ರೆ ಸಾಕು. ನಾವು ಮಾತಾಡಿ ಬೇಡ ಓಕೆ ಬೇಡ ನೀವು ಮಾತಾಡಿ, ನಾನು ನಿಮ್ಮ ಬಗ್ಗೆ ಮಾತಾಡ್ತೇನೆ. ಹಿರಿಯ ಸಹೋದರರು, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರು, ಆತ್ಮೀಯರಾದಂಥ ರಾಜು ಅರ್ದೂರು ಸಾಹೇಬರಿಗೆ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಇವತ್ತು ಪ್ರಮುಖ ವಿಚಾರವಾಗಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತಿ ಚುನಾವಣೆ ಇರ್ಬೋದು, ಅದರ ಜೊತೆಗೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಸಹ ಬರ್ತಾ ಇದ್ದಾವೆ. ಈ ಒಂದು ಮೂರೂ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಅತಿ ಮುಖ್ಯವಾಗಿ ಇವತ್ತು ಇಡೀ ದೇಶದಲ್ಲೇ ಒಂದು ದೊಡ್ಡ ಸಂಚಲನವನ್ನು ಮೂಡಿಸಿರುವಂಥ ಒಂದು ವಿಚಾರ ಏನಪ್ಪ ಅಂತಂದರೆ ಮತಗಳ್ಳತನ. ನಮ್ಮ ಮತಗಳು ಸುರಕ್ಷಿತವಾಗಿಲ್ಲ, ನಮ್ಮ ಮತಗಳು ಕಳ್ಳತನ ಆಗ್ತಾ ಇದೆ ಅನ್ನೋಂಥ ಒಂದು ವಿಚಾರಗಳನ್ನು ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತು ಇಡೀ ದೇಶಕ್ಕೆ ಅದನ್ನು ಪರಿಚಯಿಸ್ಕೊಟ್ಟಿದ್ದಾರೆ. ಈ ಮತಗಳ್ಳತನದ ವಿರುದ್ಧವಾಗಿ ನಾವೆಲ್ಲ ಇವತ್ತು ಹೋರಾಟ ಮಾಡುವಂಥ ಅನಿವಾರ್ಯತೆ ಉದ್ಭವವಾಗಿದೆ. ನಮ್ಮ ಮತಗಳು ಯಾವಾಗಲೂ ನಾವು ಸುರಕ್ಷಿತವಾಗಿದೆ, ನಾವು ಹಾಕ್ತಕ್ಕಂಥ ಮತ ಪ್ರತಿಯೊಂದು ಸುರಕ್ಷಿತವಾಗಿತ್ತು ಅನ್ನೋಂಥದ್ದು ನಮ್ಮೆಲ್ಲರ ಭಾವನೆಗಳಲ್ಲಿತ್ತು. ಇವತ್ತು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಗರಿಷ್ಠ 30,000 ತನಕ, ಕನಿಷ್ಠ 20, 30, 40,000 ತನಕ ಇವತ್ತು ಮತಗಳು ಕಳ್ಳತನ ಆಗಿದ್ದಾವೆ ಅನ್ನೋಂಥದ್ದನ್ನು ಇವತ್ತು ನಮ್ಮೆಲ್ಲರ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇವತ್ತು ಅದನ್ನು ಜನತೆಗೆ ತೋರಿಸ್ಕೊಟ್ಟಿದ್ದಾರೆ, ದಾಖಲೆ ಸಮೇತ ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ಮತ ಕಳ್ಳತನದ ಆರೋಪದಿಂದ ಇವತ್ತೇನಾಗ್ತಾ ಇದೆ ಅಂತಂದರೆ, ಮುಂದಿನ ದಿನಮಾನಗಳಲ್ಲಿ ನಾವು ಯಾವುದೇ ಥರದ ಚುನಾವಣೆಗಳನ್ನು ನಾವು ಎದುರಿಸಿದ್ರು ಸಹ ಆ ಚುನಾವಣೆಗಳಲ್ಲಿ ನಾವು ಗೆಲ್ತೀವೋ ಇಲ್ಲೋ ಅನ್ನೋಂಥ ಅನುಮಾನಗಳು ಇವತ್ತು ನಮ್ಮಲ್ಲೇ ಹುಟ್ಟುವಂಥ ಒಂದು ವಿಚಾರಗಳು ಇವತ್ತು ಪ್ರಾರಂಭ ಆಗ್ತಾ ಇದೆ. ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋದಕ್ಕಿಂತನೂ ಸಹ ನಾವು ಹಾಕದಂಥ ಅಭ್ಯರ್ಥಿಗಳಿಗೆ ಹಾಕಿದಂಥ ಮತಗಳು ಇವತ್ತು ಸರಿಯಾಗಿ ಆ ಅಭ್ಯರ್ಥಿಗೆ ಹೋಗ್ತಾ ಇದೆಯೋ ಇಲ್ಲೋ ಅನ್ನೋಂಥದ್ದನ್ನು ಇವತ್ತು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳುವಂಥ ಒಂದು ಅನಿವಾರ್ಯತೆ ಇವತ್ತು ಉದ್ಭವ ಆಗಿದೆ. ಆ ವಿಚಾರ ದೃಷ್ಟಿಯಿಂದ ಇವತ್ತು ಮತದಾರರ ಹಕ್ಕುಗಳಿಗಾಗಿ ನಾವು ಸಹಿ ಸಂಗ್ರಹವನ್ನು ಮಾಡುವಂಥ ಒಂದು ಕೆಲಸವನ್ನು ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸಹಯೋಗದೊಂದಿಗೆ ನಮ್ಮ ಮೀನುಗಾರ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಪದಾಧಿಕಾರಿಗಳೆಲ್ಲ ಸೇರಿ ಇವತ್ತು ಆ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಜನಾದೇಶದ ಕೊಗ್ಗಲೆಯನ್ನು ನಿಲ್ಲಿಸಬೇಕು ಅನ್ನೋಂಥ ಒಂದು ಆಂದೋಲನವನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಮತ್ತು ಮತಗಳ್ಳತನವನ್ನು ನಿಲ್ಲಿಸಿ ನಮಗೆ ನ್ಯಾಯಯುತವಾದಂಥ ಒಂದು ಮತದಾನ ಮಾಡೋದಕ್ಕೆ ಅವಕಾಶಗಳನ್ನ ಕೊಡಬೇಕು ಅನ್ನೋಂಥದ್ದನ್ನು ಸಹ ಇವತ್ತು ಎತ್ತಿ ಹಿಡಿಯುವಂಥ ಕೆಲಸಗಳನ್ನು ನಾವು ಇವತ್ತು ಈ ಒಂದು ಸಮಿತಿ ಪರವಾಗಿ ನಾವು ಕಾರ್ಯಾರಂಭ ಮಾಡ್ತಾ ಇದ್ದೀವಿ. ಈ ವಿಚಾರವಾಗಿ ಈಗಾಗಲೇ ನಮ್ಮ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದೀವಿ. ಪದಾಧಿಕಾರಿಗಳ ಜೊತೆಗೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಮತಗಳ್ಳತನವನ್ನು ನಿಲ್ಲಿಸಬೇಕು, ಯಾವ ರೀತಿ ನಾವು ಇದ್ರ ಬಗ್ಗೆ ಹೋರಾಟ ಮಾಡಬೇಕು, ಮುಂದಿನ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ನಾವು ಯಾವ ರೀತಿ ಸಿದ್ಧರಾಗಿರಬೇಕಾಗಿದೆ, ಇದೆಲ್ಲ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋದಕ್ಕೋಸ್ಕರ ಸಭೆಯನ್ನು ಆಯೋಜಿಸಿದ್ದೀವಿ. ಸಭೆ ನಂತರ ತಮಗೆ ಎಲ್ಲ ಮಾಹಿತಿಯನ್ನು ತಿಳಿಸಲಾಗ್ತದೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಗಂಗಾಧರ ಸುಮ್ಮಣಿ ಅವರು ಕೂಡ ಆರ್ಥಿಕವಾದ ಸ್ವಾಗತವನ್ನು ಕೊಟ್ಟಿದೆ. ಅದೇ ರೀತಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ವಿಭಾಗದ ಅಧ್ಯಕ್ಷರಾದ ರಮೇಶ್ ಗುಡ್ಡಾಳ್ ಅವರಿಗೆ ಕೂಡ ಆರ್ಥಿಕವಾದಂತಹ ಸ್ವಾಗತವನ್ನು. ಅದೇ ರೀತಿ ವಿಜಯಪುರ ಜಿಲ್ಲಾ ಮೀನುಗಾರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಕೃಷ್ಣ ಕಾಮಟಿ ಅವರು ಕೂಡ ಆರ್ಥಿಕವಾದಂತಹ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿ ಯಾವತ್ತು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಮೀನುಗಾರರ ಸಮಿತಿ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು ಹಾಗೂ ಪಕ್ಷದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಲ್ಲ ಪದಾಧಿಕಾರಿಗಳು ಕೂಡ ಮತ್ತೊಮ್ಮೆ ತಮ್ಮೆಲ್ಲರೂ ಆರ್ಥಿಕವಾದಂತಹ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಮೀನುಗಾರರ ಸಮಿತಿಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಕಗ್ಗೊಲೆ ನಿಲ್ಲಿಸಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಸಭೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆರ್ಥಿಕವಾದಂತಹ ಸ್ವಾಗತವನ್ನು ಕೋರುತ್ತಾ ಕರ್ನಾಟಕ ಪ್ರದೇಶ ಮೀನುಗಾರ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿ ಸಭೆಗೆ ಆಗಮಿಸಿದಂಥ
ನಮ್ಮ ಅಚ್ಚುಮೆಚ್ಚಿನ ಮಾಜಿ ಶಾಸಕರು ಹಾಗೂ ಕರ್ನಾಟಕ ಸಾಬೂನು ಮಹಾಸಂಘದ ಮಾಜಿ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ರಾಜು ಆಳ್ಗೂರ್ ಸರ್ಗೆ ಸ್ವಾಗತ ಬಯಸುತ್ತಾ ಹಾಗೂ ನಮ್ಮ ರಾಜ್ಯದ ಮೀನುಗಾರರ ಭಾಗದ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಸುಣಗಾರ ಸಾಹೇಬರಿಗಾದರೂ ಸ್ವಾಗತ ಬಯಸುತ್ತಾ ಮತ್ತು ಇನ್ನೋರ್ವ ನಮ್ಮ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಗಂಗಾಧರ ಸಮ್ಮಾಣಿಯವರಿಗೂ ಸ್ವಾಗತ ಬಯಸುತ್ತಾ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ಎಸ್ ಸಿ ಘಟಕದ ಅಧ್ಯಕ್ಷರಾದಂಥ ರಮೇಶ್ ಕುಪ್ಪೇವಾಡ ಅವರಿಗೂ ಸ್ವಾಗತ ಬಯಸುತ್ತಾ ಹಾಗೂ ಸೇವಾ ದಳದ ಪ್ರಕಾಶ್ ಮುದಲಾಳ್ ಅವರಿಗೂ ಸ್ವಾಗತ ಬಯಸುತ್ತಾ ಹಾಗೂ ಈಗ ನಮ್ಮ ಸಮಿತಿಯ ಪರವಾಗಿ ಆಗಮಿಸಿದಂತ ಎಲ್ಲ ನನ್ನ ಜಿಲ್ಲೆಯ ಬ್ಲಾಕ್ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ಕಾರ್ಯದರ್ಶಿಗಳಿಗೆ ನಿಮ್ಮೆಲ್ಲರಿಗೂ ನನ್ನ ಸಮಿತಿಯ ಪರವಾಗಿ ಸ್ವಾಗತ ಬಯಸುತ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಇನ್ನೊಂದ್ಸಲ ಕೃತಜ್ಞತೆ ಸಲ್ಲಿಸುತ್ತಾ ಸಮಿತಿಯ ಮೂಲ ಉದ್ದೇಶ ನಮ್ಮ ಕಾಂಗ್ರೆಸ್ ವಿರೋಧ ಸಮಿತಿಯ ಮೂಲ ಎಜೆಂಡಾ ಏನಂದ್ರೆ ಮತ ಕಳ್ಳತನ ನಿಲ್ಲಿಸಿ ಮತದಾರ ಹಕ್ಕುಗಳಿಗಾಗಿ ಸಹಿ ಸಂಗ್ರಹಣೆ ಮತ್ತು ಜನಾದೇಶ ಹಕ್ಕುಗಳು ನೀಡಿಸಿ. ನಿಮ್ಗೆ ಗೊತ್ತಿದೆ ಯಾವ ತರ ನಮ್ಮ ರಾಜ್ಯದಲ್ಲಿ ಮತ ಕಳ್ಳತನ ನಡೆದು ಬಿಜೆಪಿ ಇವತ್ತು ತಮ್ಮ ರಾಜಕೀಯ ಬೇಳೆಯನ್ನು ಬಯಸಿಕೊಂಡಿದ್ದಾರೆ. ಅನೇಕ ಕಡೆ ನಮ್ಮ ರಾಷ್ಟ್ರದ ರಾಜ್ಯಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಸಾಹೇಬರು ಇದರ ಮತ ಕಳ್ಳತನ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಸಿದ್ದಾರೆ. ಇದು ಸತ್ಯ ಇದೆ. ಯಾವ ತರ ಅವರು ಒಂದೊಂದು ಮತಕ್ಷೇತ್ರದಲ್ಲಿ ಕನಿಷ್ಠ 5,000 ರಿಂದ 10,000 ಮತಗಳನ್ನು ಕಳ್ಳತನ ಮಾಡಿ ಇವತ್ತು ಅವರು ಗೆದ್ದಿದ್ದಾರೆ. ಸುಮಾರು MLAಗಳು. ಅದು ನಾವು ಎಲೆಕ್ಷನ್ ಬಂದಾಗ ಮಾತ್ರ ಅದರ ಬಗ್ಗೆ ನಮಗೆ ಏನಾಗುತ್ತೆ ಅಂತ ಗೊತ್ತಾಗಿಲ್ಲ ಇಷ್ಟು ದಿನ. ಆದ್ರೆ ಇವತ್ತು ನಮ್ಮ ರಾಷ್ಟ್ರದ ಅಧ್ಯಕ್ಷರು ಹಾಗೂ ಮಾನ್ಯ ರಾಹುಲ್ ಗಾಂಧಿ ಸಾಹೇಬರು ಇದು ಪ್ರತಿಯೊಂದು ಎಳೆಯಾಗಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಮತ್ತೆ ಈಗ ಅನೇಕ ಕಡೆ ಇದರ ಬಗ್ಗೆ ಜನಾಂದೋಲನ ನಡೆಸಿ ಇದು ಯಾವ ತರ ನಡೆಯಿತು, ಇದು ನಿಲ್ಲಿಸಬೇಕು, ಸಂವಿಧಾನ ಕಗ್ಗೊಲೆ ಮಾಡ್ತಾ ಇದ್ದಾರೆ ಅನ್ನೋದು ಮಾತು ಇವತ್ತು ಪ್ರತಿಯೊಂದು ಮೂಲೆಗಳಲ್ಲಿ ಹೋಗಿ ಅವರು ತಮ್ಮ ಅನಿಸಿಕೆಗಳನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತು ಶಿಸ್ತುಬದ್ಧವಾದ ಪಕ್ಷ. ಇಂಥದ್ದು ಯಾವುದೋ ಇಂದಿರಾ ಗಾಂಧಿ ಹಿಡ್ಕೊಂಡು ನಮ್ಮಲ್ಲಿ ನಾವು ಅಂತ್ಯದ ಘಟನೆಗಳು ಇಂಥ ಒಂದು ಸಂದರ್ಭ ಬಂದರೂ ಯಾವತ್ತು ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಿಲ್ಲ. ಇವತ್ತು ಬಿಜೆಪಿ ಅಂತ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕಿ ನಮ್ಮ ಹಕ್ಕುಗಳನ್ನು ಕಸ್ಕೊಂಡು ತಾವು ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿದರೆ ಈ ಮೂಲಕ ನಾನು ತಿಳಿಸಿ ಬಯಸುತ್ತೇನೆ. ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಸುಮಾರು ಜಿಲ್ಲೆಗಳಲ್ಲಿ ಮೈಸೂರು ಭಾಗದಲ್ಲಿ ಸುಮಾರು ಕಡೆ ಹೋಗಿ ಇದನ್ನ ಪ್ರತಿಭಟಿಸಿ ಆಂದೋಲನ ಮಾಡಿ ಇವತ್ತು ನಿನ್ನೆ ಬಾಗಲಕೋಟೆಯಲ್ಲಿ ಮಾಡಿ ಇವತ್ತು ಬಿಜಾಪುರಕ್ಕೆ ಆಗಮಿಸಿದ್ದಾರೆ. ಅದರಿಂದ ತಾವು ನಮ್ಮ ಅಧ್ಯಕ್ಷರು ಇದ್ರ ಬಗ್ಗೆ ಸಾಹಿತ್ಯವಾಗಿ ಹೇಳ್ತಾರೆ ಯಾವ ತರ ನಡೀತು ಮತ್ತೆ ಇದರ ಕಗ್ಗೊಲೆ ಹೆಂಗಾಯ್ತು, ಸಂವಿಧಾನ ಕಗ್ಗೊಲೆ ಮಾಡ್ತಾ ಇರೋದು ಯಾರು, ಮತ್ತೆ ಹೇಳ್ತಾರೆ ನಾವು ಹಾಗೆ ಹೀಗೆ ಅಂತೇಳಿ. ನಮ್ಮ ಬುದ್ಧ ಅಂಬೇಡ್ಕರ್ ಸಾಹೇಬರಂತ ಸಂವಿಧಾನ ಮಹಾಶಿಲ್ಪಗಳಿಗೆ ಅಪಮಾನ ಮಾಡಿದ್ದಾರೆ ಅವರು. ಅಂತವರು ಇಲ್ಲಿ ನಮ್ಮ ರಾಜ್ಯದಲ್ಲಿ ನೆಲೆ ಇರಬಾರ್ದು ಮತ್ತು ದೇಶದಲ್ಲಿ ನೆಲೆ ಇರಬಾರ್ದು ಅಂತ ನನ್ನ ಅನಿಸಿಕೆ. ಅದರಿಂದ ಬಹಳ ಹೋರಾಟ ಆಗಬೇಕಾಗಿದೆ. ನೀವೆಲ್ಲರೂ ಪ್ರತಿಯೊಬ್ಬರು ಬೂತ್ ಮಟ್ಟದಲ್ಲಿ ಇದನ್ನು ಪ್ರತಿಭಟಿಸಿ ತಾವು ಮುಂದಿನ ನಿರ್ಮಾಣದಲ್ಲಿ ಇದನ್ನು ಸಮಾಜಕ್ಕೆ ತಿಳಿಸುವಂತ ಕೆಲಸ ನೀವೆಲ್ಲರೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಹಳ ದೊಡ್ಡ ಪ್ರಮಾಣದ ಇದು ಅಪಮಾನ ಮತ್ತು ಸಂವಿಧಾನ ಕಗ್ಗೊಲೆ ಆಗಿರೋದು ಇದು ಸತ್ಯ ಆಗಿದೆ. ಇಡೀ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ವರ್ಲ್ಡ್ ವೈಡ್ ಜಗತ್ತು ಸುತ್ತಂತ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಯಾವ ತರ ಇವರು ಮನ್ ಕಿ ಬಾತ್ ಅಂತ ಹೇಳ್ಕೊಂಡು ಸುಮಾರು ಲಾಸ್ಟ್ ಟೈಮ್ ಎಲೆಕ್ಷನ್ ಹೇಳಿದ್ರು ನಾವು 400 ಕ್ರಾಸ್ ಮಾಡ್ತೀವಿ 300 ಕ್ರಾಸ್ ಮಾಡ್ತೀವಿ ಅಂತ ಹೇಳಿ 250 ಕ್ರಾಸ್ ಮಾಡಕ್ ಆಗಲಿಲ್ಲ ಅವರು. ಆದ್ರೆ ಜನಾದೇಶ ಜನಾಂದೋಲನಕ್ಕೆ ಅವರು ತಲೆ ಕೊಡಬೇಕಾಗಿದೆ. ಅದನ್ನ ಇನ್ನೊಂದು
ನಾವೆಲ್ಲರೂ ಹೋರಾಟ ಮಾಡೋದು ಮಾತ್ರ ಸಾಧ್ಯ. ನಾವೆಲ್ಲರೂ ನಮ್ಮ ಬಿಜಾಪುರ ಜಿಲ್ಲೆಯಾದ್ಯಂತ ಇದ್ರ ಬಗ್ಗೆ ಕ್ರಮ ತಗೊಂಡು ನೀವೆಲ್ಲರೂ ಮುನ್ನೆಲೆಗೆ ಬಂದು ಇದ್ರ ಬಗ್ಗೆ